ನಾವು ದೇಶದ ಸೈನಿಕರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನಾವು ಗುಡಿಯಲ್ಲಿರುವಂಥ ದೇವರನ್ನ ಕಾಣ್ತೀವಿ, ಗಡಿಯಲ್ಲಿರುವಂಥ ದೇವರು ಅಂತಂದ್ರೆ ಅವರು ನಮ್ಮ ಸೈನಿಕರು. ಬಹಳಷ್ಟು ಜನ ಸೈನಿಕರು, ನಿವೃತ್ತ ಯೋಧರು ಮತ್ತು ಅವ್ರ ಕುಟುಂಬದವರು ಕೂಡ ಬಂದಿದ್ದಾರೆ. ನಿಜಕ್ಕೂ ನೀವಿರುವಂಥದ್ದು ನಮಗೆ ಬಹಳ ಸಂತೋಷ ಅಂತ ಹೇಳಿದ ಒಬ್ಬ ಅಪರೂಪದ ವೈದ್ಯ, ಅಪರೂಪದ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು. ಯಾಕಂದ್ರೆ ಮನುಷ್ಯನ ಮನಸ್ಸಿದೆಯಲ್ಲ, ಅದು ನಿರಂತರವಾದಂಥ ಹುಡುಕಾಟ. ಎಷ್ಟರ ಮಟ್ಟಿಗೆ ಅಂದ್ರೆ ಹುಡುಕ್ತಾ ಇರ್ತಾನೆ ಮನುಷ್ಯ, ಏನ್ ಮಾಡಬೇಕು ಅಂತ. ಕೊನೆಗೆ ಒಂದು ಮಾರ್ಗ ಗೊತ್ತಾಗುತ್ತೆ. ಆ ಮಾರ್ಗದಲ್ಲಿ, ಆ ಭಕ್ತಿ ಪಥದಲ್ಲಿ ನಡೆದವರು, ಅಲ್ಲಿಂದ ಅವರು ಸಮಾಜ ಸೇವೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅಂತ ಒಬ್ಬ ಅದ್ಭುತವಾದಂಥ ವೈದ್ಯ. ತಮ್ಮ ವೈದ್ಯ ವೃತ್ತಿ ಮೂಲಕ ನಾಡಿಗೆ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ BS ಶ್ರೀನಾಥ್ 2024ನೇ ಸಾಲಿನ TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ವೈದ್ಯೋ ನಾರಾಯಣೋ ಹರಿ ಅಂತೀವಿ, ದೇವರನ್ನ ವೈದ್ಯರ ರೂಪದಲ್ಲಿ ಕಾಣ್ತೇವೆ. ಈ ಕ್ಯಾನ್ಸರ್ ಅನ್ನೋದು ಒಂದು ಸಾರಿ ಜೀವನದಲ್ಲಿ ಬಂದ್ಬಿಟ್ರೆ ಊರ್ ಹೋಗೋ ಅನ್ನತ್ತೆ, ಕಾಡ್ಬಾ ಅನ್ನತ್ತೆ, ಕಡೆಯ ದಿನಗಳನ್ನು ಎಣಿಸ್ತಾ ಇರ್ತಾರೆ. ಅಂಥವರ ಜೀವನದಲ್ಲಿ ಆಶಾಕಿರಣವನ್ನ ಮೂಡಿಸ್ತಾ ಸ್ಫೂರ್ತಿಯ ಸೆಲೆಯಾಗಿರುವಂಥ ಡಾಕ್ಟರ್ BS ಶ್ರೀನಾಥ್ ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೆ ಇವರನ್ನ ಸನ್ಮಾನಿಸೋದಕ್ಕಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಗೆ ಸಚಿವ ಸಂತೋಷ್ ಲಾಡ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೆ ಪ್ರದೀಪ್ ಶೆಟ್ಟಿ ಅವರು MD ವಾಸವಿ ಹೆಲ್ತ್ ಕೇರ್ ಪ್ರಾಡಕ್ಟ್, ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಡಾಕ್ಟರ್ ಜಿ, ನಾನು ಒಂದು ಮಾತನ್ನು ಕೇಳಲೇಬೇಕು, ನನ್ನ ಮನಸ್ಸಲ್ಲಿ ಬಹಳ ಕೊರಿತಾ ಇದೆ. ನಿರ್ವಾಣ ಷಟಕಂ ತಾವು ಕೇಳಿದಿರಿ, ಶಂಕರಾಚಾರ್ಯರು ಬರೆದಿರುವಂಥ ನಿರ್ವಾಣ ಷಟಕಂ. ಅದರಲ್ಲಿ ಬಹಳ ಅದ್ಭುತವಾದಂಥ ಒಂದು ಮಾತು ಬರುತ್ತೆ. ಮನುಷ್ಯ ಹುಡುಕ್ತಾ ಇರ್ತಾನಂತೆ, ನಾನು ಯಾಕೆ ಹೀಗೆ, ನಾನು ಏನು ಮಾಡಬೇಕು, ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ, ಆ ಸಾಧನೆ ಮಾಡಬೇಕಾ, ಈ ಸಾಧನೆ ಮಾಡಬೇಕಾ, ಫೈನಲಿ ನಂದೇನು ಅಂತ. ಒಂದು ಲೆಕ್ಕದಲ್ಲಿ ಇಂಟರ್ನಲ್ ಎಂಜಿನಿಯರಿಂಗ್ ಅಂತ ಇದೆಯಲ್ಲ, ಅದಕ್ಕೆ ಬೆಳಕು ಚೆಲ್ಲುವಂಥ ಅದ್ಭುತವಾದಂಥ ಒಂದು ಸಂಸ್ಕೃತದ ಸಾಲುಗಳು ಅಂತಂದ್ರೆ ಅದು ನಿರ್ವಾಣ ಷಟಕಂ. ನನಗನ್ಸುತ್ತೆ ನಮಗೂ ಕೂಡ ಇದೇ ರೀತಿಯ ಒಂದು ಜ್ಞಾನೋದಯ ಆಯಿತು. ಎಲ್ಲೋ ಸೇವೆ ಸಲ್ಲಿಸ್ತಿದ್ದಂಥವ್ರು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನೀವು ಕ್ಯಾನ್ಸರ್ ಹಾಸ್ಪಿಟಲ್ ತೆಗೆದಂಥ ರೀತಿ ಇದೆಯಲ್ಲ, ನಿಜಕ್ಕೂ ಅದ್ಭುತ. ಅದೆಷ್ಟು ಜನರಿಗೆ ನೀವು ಆ ನೋವಿನಿಂದ ಅವ್ರನ್ನ ಹೊರಗಡೆ ತಂದಿದ್ದೀರೋ, ನಿಮಗೆ ಸಾಷ್ಟಾಂಗ ಪ್ರಣಾಮಗಳು. ಏನಂತೀರಿ ತಾವು? ಎಲ್ಲರಿಗೂ ನಮಸ್ಕಾರ. ಈ ದಿನ ಇಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ TV9ಅವರಿಗೆ ನಾನು ಚಿರಋಣಿ. ನಾನೇನು ಹೇಳಬೇಕೋ ಗೊತ್ತಿಲ್ಲ. ಮೊದಲನೇದಾಗಿ ಇದಕ್ಕೆಲ್ಲ ಮೋಟಿವೇಶನ್ ಅಂತ ಮಾಡೋದಕ್ಕೋಸ್ಕರ ನಮಗೆ ಈ ಮೋಟಿವೇಶನ್ ಸಿಗಬೇಕು ಈ ಕೆಲಸ ಮಾಡೋದಕ್ಕೆ ಅನ್ನೋದಕ್ಕೆ ಪರಮಾತ್ಮನೇ ಶಾರದಾದೇವಿಯ ಕೃಪೆ ಇದ್ದರೆ ಮಾತ್ರ ಆಗುತ್ತೆ ಹೊರತು ನಮ್ಮ ಕೈಯಲ್ಲಿ ಏನೂ ಆಗೋಲ್ಲ. ಗ್ರೇಟ್. ಮೊದಲನೆಯದು ಆ ಶಾರದಾದೇವಿಯ ಸ್ಮರಣೆ, ಎರಡನೇದು ನಮ್ಮ ಗುರುಗಳಿಗೆ ನಮಸ್ಕಾರ. ಅಲ್ಲಿ ಜಾಗ ಕೊಟ್ಟು ಆಸ್ಪತ್ರೆ ಕಟ್ಟು ಅಂತ ಹೇಳಿದ್ದಕ್ಕೆ. ಇದಾದ ನಂತರ ಸುಮಾರು 3000ಕ್ಕೂ ಹೆಚ್ಚು ಜನಗಳು, ಉದಾರಿ ದಾನಿಗಳು, ದೊಡ್ಡ ಹೃದಯದಿಂದ ಹಣವನ್ನು ಒದಗಿಸ್ಕೊಟ್ಟು ಆ ಆಸ್ಪತ್ರೆ ಕಟ್ಟೋದಕ್ಕೆ ನೆರವಾಗಿ ನಮ್ಮ ಬೆನ್ನ ಹಿಂದೆ ನಿಂತು ಆಸ್ಪತ್ರೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಬಹಳ ಜೀವನ ಪರ್ಯಂತ ಚಿರಋಣಿಯಾಗಿರ್ತೇನೆ. ಇನ್ನು ಹೆಚ್ಚಾಗಿ ವೈದ್ಯರಲ್ಲಿ ಅವರು ದುಡಿಬೇಕು ಅಂತ ಅನ್ಬೇಕಾದ್ರೆ ಅವರ ರೋಗಿಗಳು ಕೂಡ ಅದಕ್ಕೆ ಸ್ಪಂದಿಸಬೇಕು. ಅವರಲ್ಲಿ ನಗುಮುಖ ಕಂಡಾಗ ವೈದ್ಯನಿಗೆ ಇನ್ನೂ ಹೆಚ್ಚಾಗಿ ದುಡಿಬೇಕು ಅನ್ನೋ ಆಸೆ ಬರುತ್ತೆ. ಬಹಳ ಕಷ್ಟದಲ್ಲಿ, ನೋವಿನಲ್ಲಿ, ಕಾಯಿಲೆಯಿಂದ ಪರಿತಪಿಸ್ತಿರ್ತಕ್ಕಂತಹ ಆ ರೋಗಿಗಳು ಕೂಡ ಕೆಲವು ಸರ್ತಿ ನಗ್ತಾರೆ. ಅದನ್ನು ನೋಡೋದೇ ಒಂದು ಸಂತೋಷದ ವಿಷಯ. ಅದನ್ನೆಲ್ಲ ಮಾಡ್ತಕ್ಕಂತಹ ಅವ್ರಿಗೂ ನಾನು ನಮಸ್ಕಾರಗಳನ್ನ ಈ ಸಮಯದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆರೋಗ್ಯ ಸಚಿವರು ಎರಡು ಮಾತಾಡಬೇಕು. ಯಾಕಂದರೆ ಈ ಶಂಕರ ಆಸ್ಪತ್ರೆ ಸೇವೆ ಇದೆಯಲ್ಲ ಸರ್, ಶಂಕರ ಆಸ್ಪತ್ರೆಗಳು ಕ್ಯಾನ್ಸರ್ ಇರ್ಬೋದು, ಕಿಡ್ನಿಯ ವಿಚಾರಗಳಿರ್ಬೋದು, ನೇತ್ರದ ವಿಚಾರ, ಅನೇಕ ಆಸ್ಪತ್ರೆಗಳು ಸ್ಥಾಪನೆ ಮಾಡಿದ್ದಾರೆ.
ಪೂಜ್ಯ ಸ್ವಾಮೀಜಿಯವರ ಗುರುಗಳ ಒಂದು ಕೃಪೆ ಆಶೀರ್ವಾದ ಮತ್ತು ಇಂಥ ವ್ಯಕ್ತಿಗಳು, ಯಾಕಂದರೆ ನಿಸ್ವಾರ್ಥ ಸೇವೆ, ಅವರು ಅದ್ಭುತ ಜ್ಞಾನ ಮತ್ತು ಒಂದು ನೈಪುಣ್ಯತೆ ಪಡೆದಿದ್ದಾರೆ. ಅದ್ರ ಜೊತೆಯಲ್ಲಿ ಸಾಮಾಜಿಕ ಸೇವೆ ಮಾಡುವಂಥ ಒಂದು ಮನೋಭಾವ, ವೈದ್ಯರಿಗೆ ಎಲ್ರಿಗೂ ಆ ಸೇವಾ ಮನೋಭಾವ ಇರಬೇಕು. ಯಾಕಂದರೆ ನಾವು ಏನೇ ಮಾಡಿದ್ರೂ ಕೂಡ ಅಲ್ಟಿಮೇಟ್ಲಿ ಇದೊಂದು ಸೇವಾ ಕ್ಷೇತ್ರ. ಆದ್ದರಿಂದ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅನೇಕ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಅದರ ಒಂದು ವ್ಯಾಪಾರೀಕರಣ ಮತ್ತು ಅದರ ಖರ್ಚು ವೆಚ್ಚ, ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇದರ ಮಧ್ಯದಲ್ಲಿ ಸರ್ಕಾರ ಒಂದು ಕಡೆ ಎಷ್ಟೇ ಮಾಡಿದ್ರೂ ಖಾಸಗಿ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿರೋದು ಭಾಳಷ್ಟು ಲಕ್ಷಾಂತರ ಜನರಿಗೆ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥ ಅವಕಾಶ ಸಿಗ್ತಾ ಇದೆ. ಅದರಿಂದ ಅದ್ಭುತ ಸೇವೆ, ಅದರಿಂದ ಮಠದ ಒಂದು ಆಶೀರ್ವಾದ ಹಾಗೂ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಪ್ರಯತ್ನ ಏನಿದೆ ಅದು ನಾವು ಶ್ಲಾಘಿಸಲೇಬೇಕು. ನಿಮಗೆ ಅಭಿನಂದನೆ, ನೀವು ಗುರುತಿಸಿ ಅವರಿಗೆ ಸನ್ಮಾನ ನೀಡಿದಿರಲ್ಲ, ಅದು ನಿಮಗೆ ಅಭಿನಂದನೆಗಳು. ಆಮೇಲೆ ಅಷ್ಟೇ ಅಲ್ಲ, ಅತಿ ಶೀಘ್ರದಲ್ಲೇ ಅವ್ರನ್ನ ನಿಮ್ಮ ಹತ್ರ ಕರ್ಕೊಂಡ್ ಬರ್ತಾ ಇದ್ದೀನಿ. ನಿಜಕ್ಕೂ ನೀವು ಅವ್ರಿಗೆ ನೆರವು ಕೊಡಬೇಕು. ಖಂಡಿತ ನಮ್ಮ ಕೈಯಲ್ಲಿ ಯಾವ ರೀತಿಯಾಗಿ ನಾವು ಸೇರಿ ನಿಮ್ಮ ಜೊತೆಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರದಿಂದ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ, ಖಂಡಿತ 100ಕ್ಕೂ ನಾವು ನಿಮ್ಮ ಜೊತೆಲಿ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಂತೋಷ್ ಲಾಡ್ ಅವರು. ವಿಶೇಷವಾಗಿ ನಾನು ಡಾಕ್ಟರ್ ಶ್ರೀನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ದಿನೇಶ್ ಗುಂಡ್ರು ಅವ್ರು ಹೇಳ್ದಂಗೆ ಇವತ್ತಿನ ಖಾಸಗೀಕರಣ ವಿಚಾರದಲ್ಲಿ ಗ್ಲೋಬಲೈಸೇಷನ್ ಆದ ನಂತರ ಇವತ್ತು ಇಂಥ ಒಂದು ಆಸ್ಪತ್ರೆ ಬಡವರ ಪರವಾಗಿ ವಿಶೇಷವಾಗಿ ಇಂಥ ಒಂದು ಸೇವೆ ಸೇರಿಸ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಆಮೇಲೆ ಸಚಿವರು ಈಗ ತಾನು ಹೇಳಿದ್ದಾರೆ, ಸರ್ಕಾರ ವತಿಯಿಂದ ಆಗಿರಲಿ ನಾವು ಕೂಡ ಅವ್ರ ಕೈ ಜೋಡಿಸಿ ಇನ್ನು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ನಿಮಗೆ ಇನ್ನೂ ದೇವರು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭ ಹೇಳಿ, ವಿಶೇಷವಾಗಿ TV9 ಅವರು ಇಟ್ಸ್ ಅನ್ ಅಮೇಝಿಂಗ್ ಪ್ರೋಗ್ರಾಮ್, ನಮಗೆ ಕರೆಸಿ ಇಲ್ಲಿ ಇಂಥವ್ರಿಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶ ತಲುಪಿಸ್ಕೊಟ್ಟೋದಕ್ಕೆ ಪುನಃ ಮತ್ತೊಮ್ಮೆ ನಿಮಗೆ ಸದಾ ಆಭಾರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.